ಹಾಯ್ ಫ್ರೆಂಡ್ಸ್, ನನ್ನ ಮಗ 3 ದಿವಸ ಮನೇಲಿರಲ್ಲ. ನಂಗೆ ನೆಮ್ಮದಿ. ಯಪ್ಪ ಕಾಟ ತಪ್ಪಿತು. 3 ದಿವಸ ಫ್ರೀಯಾಗಿರ್ತೀನಿ ಫ್ರೆಂಡ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಂದಿನ ವ್ಲಾಗ್ ಗೈಸ್. ಗೈಸ್, ಇವತ್ತಿನ ವ್ಲಾಗ್ನ ನಾನು ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು 4 ಡೇಸ್ ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ. ಹುಷಾರಿಲ್ಲ ಸ್ವಲ್ಪ, ಆಮೇಲೆ ಸ್ವಲ್ಪ ಬೇರೆ ವರ್ಕ್ ಇತ್ತು, ಅದಕ್ಕೋಸ್ಕರ ವ್ಲಾಗ್ನ ಒಂದು 4 ಡೇಸ್ ನಿಲ್ಲಿಸಿದೆ. ಇವತ್ತು ಗೈಸ್ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ಗೈಸ್ ಏನಂದರೆ, ಈ ಟಿಶ್ಯೂ ಪೇಪರ್ ಐತೆ ನೋಡಿ. ಟಿಶ್ಯೂ ಪೇಪರ್, ನಾವು ಟಿಶ್ಯೂ ಬಿಸ್ನೆಸ್ ಮಾಡ್ತಾಯಿದ್ದೀವಿ. ನಿಮ್ಮದು ಯಾರಿಗಾದ್ರೂ ರೆಸ್ಟೋರೆಂಟ್ಗೆ ಅಥವಾ ಹೋಟ್ಲ್ಗೆ ಯಾವ್ದಕ್ಕಾದ್ರೂ ಬೇಕು ಅಂದರೆ ಮಂಡ್ಯ ಸುತ್ತಮುತ್ತ ಇರೋರು ನನಗೆ ಏನೋ ಒಂದು ಕಮೆಂಟ್ ಮಾಡಿ, ನಾನು ಹಾಕಿಸ್ಕೊಡ್ತೀನಿ. ಮಂಡ್ಯ ಸುತ್ತಮುತ್ತ ಇರೋರು, ಮೈಸೂರಲ್ಲಿರೋರು ಮಾಡಿದ್ರೂ ಹಾಕ್ಕೊಡ್ತೀವಿ ಗೈಸ್. ನೋಡಿ, ಪಕ್ಕಾ ಕ್ವಾಲಿಟಿ ಇರೋದೇ. ಫಸ್ಟು ಚೆಕ್ ಮಾಡಿ ಸ್ಯಾಂಪಲ್ ತೋರಿಸ್ತೀವಿ ಮೊದಲು. ಏನಾದರೂ ಕ್ವಾಲಿಟಿ ಇಷ್ಟ ಆಯಿತು ಅಂತಂದರೆ ಹಾಕಿಸ್ಕೊಳ್ಳಿ ಗೈಸ್. ನೋಡಿ, ಸ್ಟಾಕ್ ನೆನ್ನೆ ಬಂದೈತೆ, ಖಾಲಿ ಆಗಿಬಿಟ್ಟಿತ್ತು ಸ್ಟಾಕು. ಇವತ್ತು ನಾನು ಎಲ್ಲಿಗೋ ಹೋಗ್ತಾಯಿದ್ದೀನಿ, ಮುಂದೆ ಅದು ನೆಕ್ಸ್ಟು ಹೋಗ್ಬೇಕಾದ್ರೆ ಹೇಳ್ತೀನಿ ಗೈಸ್. ಇವತ್ತು ಅದೇ ವಿಡಿಯೋ. ಇವಾಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು, ಆಂಜನೇಯನ ಟೆಂಪಲ್ಗೆ. ಇವತ್ತು ಶನಿವಾರ, ನಾನು ಪ್ರತಿ ಶನಿವಾರ ಹೋಗ್ತೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಲ್ಲ. ಇನ್ನು ಹೂವು ಎಲ್ಲ ಮಡಿಕೊಂಡಿದ್ದೀನಿ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಹಂಗೆ ಹೋಗ್ತಾ ಅಂಗಡಿಲಿ ಕರ್ಪೂರ ತಗೊಂಡು ಹೋಗಬೇಕು. ಇಲ್ಲಿಂದ ಇವತ್ತೆಲ್ಲ ನನ್ನ ಮೈಕ್ ಚಾರ್ಜ್ ಹಾಕಿದ್ದೀನಿ. ಮೈಕು ಸ್ಟ್ಯಾಂಡೆಲ್ಲ ಇವತ್ತು ತಗೊಂಡು ಎಲ್ಲೋ ಹೋಗ್ತಾಯಿದ್ದೀನಿ. ಒಂದು 2 ಡೇಸ್ 3 ಡೇಸ್ ಎಲ್ಲೋ ಹೊರಗಡೆ ಇರ್ತೀನಿ, ವ್ಲಾಗ್ ಮಾಡ್ತೀನಿ ಗೈಸ್. ಕಂಟೆಂಟ್ ಇಲ್ಲ ಸ್ವಲ್ಪ, ಸೊ ವ್ಲಾಗು ಸ್ವಲ್ಪ ಅದೇ ಡಿಲೇ ಆಯ್ತೈತೆ. ಇನ್ಮೇಲೆ ಕಂಪಲ್ಸರಿ ವ್ಲಾಗ್ ಹಾಕ್ತೀನಿ ಗೈಸ್. ಗೈಸ್ ಹೋಯ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಈಗ ಅಂಗಡಿಲಿ ಹೋಗಿ ಕರ್ಪೂರ ತಗೋಬೇಕು. ಕರ್ಪೂರ ತಗೊಂಡು ಹೋಗ್ತೀನಿ. ಗಾಡಿ ಅಡ್ಡ ಬಂದ್ಬಿಡ್ತು ಯಾವುದೋ, ಕರ್ಪೂರ ತಗೊಂಡು ಹೋಗೋದ. ಕರ್ಪೂರ ಕೊಡಿ, ಕರ್ಪೂರ. ಇನ್ನೊಂದು 3 ದಿನ ನಾನು ಮನೇಲಿರಲ್ಲ, ಹೊರಗಡೆ ಇರ್ತೀನಿ. ಡೈಲಿ ವ್ಲಾಗ್ ಮಾಡಿ ಹಾಕ್ತೀನಿ ನೋಡಿ ಎಲ್ಲಿ ಹೋಗ್ತೀನಿ ಅಂತ. ಇವತ್ತು 3 ದಿನ ಮನೇಲಿರಲ್ಲ ನಾನು. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದೆಲ್ಲ ಮಾಂಗಲ್ಯ ದೇವಸ್ಥಾನ, ಇದೆಲ್ಲ ಏನೋ ಕೊಳ ಐತೆ, ಫುಲ್ಲು ಸರೌಂಡಿಂಗ್ ಸಿಗ್ತಾ ನೋಡಿ. ಇದೆ ಫುಲ್ಲು ಚೆನ್ನಾಗೈತೆ. ದೇವಸ್ಥಾನಕ್ಕೆ ಹೋಗಿ ಮುಗೀತು. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ತಿಂಡಿ ಮಾಡಬೇಕು. ಇದ್ರೆ ನೆಮ್ಮದಿಯಾಗಿರ್ಬೇಕು. ನಮ್ಮಮ್ಮ ಅಕ್ಕಿ ಸೋಸ್ತವಳೆ. ಅಕ್ಕಿ
ತಗೋವಲ್ಲ ತೆಗಿಲಿ. ಯಾಕೆ ಮಾಸ್ಕ್ ಹಾಕೊಂಡಿದ್ದೀರಾ? ಅಕ್ಕಿ ಘಾಟ್ಗೆ ಇನ್ನು 2 ದಿವಸ ನಾನು ಮನೇಲಿರಲ್ಲ ಅಮ್ಮ. ಅದಕ್ಕೆ ಅಂದರೆ 2 ದಿವಸಕ್ಕೆ ಏನೇನು ತಿನ್ನಬೇಕು ಅದೆಲ್ಲ ಮಾಡ್ಕೊಟ್ಬಿಡಿ. ಎಲ್ಲ ಮಾಡ್ಕೊಬಿಡ್ತೀನಿ, ಪ್ಯಾಕ್ ಮಾಡ್ಕೊಂಡು ತಗೊಂಡೋಗ್ಬಿಡು. ತಗೋಗಿ ತಿಂತಾ ಇರೋದೆ ನೀನೇ ಆಗ್ಬೇಕು ತಿನ್ನಕ್ಕೆ. ಇದ್ರೆ ನೆಮ್ಮದಿ ಆಗಬೇಕು. ತಿಂಡಿ ಏನು ಮಾಡೋರೆ ನೋಡಬೇಕು. ಬಾತಿಗೆ ನಂಚ್ಕಕ್ಕೆ ಏನಿಲ್ವಾ? ಕೈ ನಂಚ್ಕಕ್ಕೆ ಕೈ ಕೈ ಎಡಗೈ ಯಾರು ನಂಚ್ಕೋಬೋದು, ಬಲಗೈ ಯಾರು ನಂಚ್ಕೋಬೋದು. ಗಂಜಿ ನಮ್ಮಮ್ಮ ಬೆಳಿಗ್ಗೆ ಹೊತ್ತು ಗಂಜಿ ಕಾಯಿಸ್ಕೊಡ್ತಾರೆ ನನಗೆ ಕುಡಿಯೋಕ್ಕೆ. ಬೆಳಿಗ್ಗೆ ಹೊತ್ತು ನಾನು ಗಂಜಿನೇ ಕುಡಿಯೋದು, ಹಾಲೆಲ್ಲ ಕುಡಿಯೋಲ್ಲ. ಒಂದು ಲೋಟ ಗಂಜಿ ಕುಡಿದ್ಬಿಟ್ರೆ ಬೆಳಿಗ್ಗೆ ಹೊತ್ತು ಇವಾಗ 3 ದಿನ ಇರಲ್ಲ ನನ್ನ ಮನೇಲಿ. 3 ದಿವಸ ಇರಲ್ಲ, 3 ದಿವಸ ಇರಲ್ಲ. ಹಾಯ್ ಫ್ರೆಂಡ್ಸ್, ನನ್ನ ಮಗ 3 ದಿವಸ ಮನೇಲಿರಲ್ಲ. ನಂಗೆ ನೆಮ್ಮದಿ. ಯಪ್ಪ ಕಾಟ ತಪ್ಸು. 3 ದಿವಸ ಫ್ರೀಯಾಗಿರ್ತೀನಿ ಫ್ರೆಂಡ್. ಬಟ್ಟೆ ಎಲ್ಲ ಜೋಡಿಸ್ಕೊತಿದ್ದೀನಿ ನನ್ನ ಕಾಲೇಜ್ ಬ್ಯಾಗ್ಗೆ. 3 ದಿನ ಇರಲ್ಲ, 3 ದಿನ ನಮ್ಮ ಮನೇಲಿ. ಹೊರಗಡೆ ಎಲ್ಲೋ ಹೋಗಿದ್ದೀನಿ. ಎಲ್ಲಿ ಆಗಿರೋದಮ್ಮ ಇದು? ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದೀನಿ ಮನೆ ಬಿಟ್ಟು ಹೋಗೋಕ್ಕೆ. ಯಾವ್ದು ಕಳ್ಳಿ ಬಟ್ಟೆ? ಯಾವ್ದು ಕಣ್ಣಮ್ಮ? ಯಾವ್ದಾರ ಹಾಕೋ ಟಿ ಶರ್ಟ್ ತಗೋ, ಅಲ್ಲೇ ಒಗ್ದು ಬಿಡಿಗಿರೋದ 16 ಜೊತೆ ಹಾಕತ್ತಾರೆ. ಆಯಿತು ಪ್ಯಾಕಿಂಗು ನಂದು. ಅಪ್ಪಾಜಿದು ಎದ್ಕೊ ಟವಲ್ ಬೇಡವಾ? ಅಲ್ಲಿ ಅಂಡರ್ವೇರ್ ಬೇಡವಾ? ಒಂದೊಂದು ತಗತ್ತೀಯಲ್ಲ. ಅಲ್ಲಿಂದ ನೋಯ್ತವೆ. ಟವಲು ಎಲ್ಲ ತಗೊಂಡಾಯ್ತು. ಈಗ ಇನ್ನೇನು ತಗೋಬೇಕು? ಅಪ್ಪಾಜಿ ಜೊತೆ ತಗೋಬೇಕಾ? ಅಲ್ಲಿ ಟವಲ್ ಎತ್ಕೊ, ಅಲ್ಲಿ ನಿಮ್ಮ ಅಪ್ಪಾಜಿ ಟವಲ್ಲ. ಹೋಯ್ತಾ ಇದ್ದೀನಿ. ಏನೋ 3 ದಿನ ಬರಲ್ಲ. ನನ್ನ ಟ್ವಿಸ್ಟ್ ಏನು ಅಂತಂದರೆ, ಜೊತೆಗೆ ನಮ್ಮ ಅಪ್ಪನ ಬರ್ತವ್ರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಬಾಯ್ ಅಂತಿದ್ದೀನಿ ಗೈಸ್. ಇವಾಗ ರೈಲ್ವೆ ಸ್ಟೇಷನ್ ಬಂದಿದ್ದೀನಿ. ನಾನು ಅಪ್ಪ ಇಬ್ರು ರೈಲ್ವೆ ಸ್ಟೇಷನ್ ಬಂದ್ವಿ. ಮೈಸೂರು ರೈಲ್ವೆ ಸ್ಟೇಷನ್ ಇಲ್ಲ. ಎಲ್ಲೇ? ಮೈಸೂರು ರೈಲ್ವೆ ಸ್ಟೇಷನ್, ಆಂಧ್ರ ಪ್ರದೇಶ್ ಹೋಗಿದ್ದೀವಿ ಗೈಸ್. ಆಂಧ್ರ ಪ್ರದೇಶ್ ಟ್ರೈನು ಬುಕ್ ಆಗೈತೆ. ಟಿಕೆಟು ಹೋಗ್ತಿದ್ದೀವಿ. ಟಿಕೆಟ್ ಬುಕ್ ಆಗೈತೆ ಟ್ರೈನ್ಗೆ. ನಮಗೆ ಟ್ರೈನ್ ಇರೋದು 4:15ಗೆ. ನಾವೀಗ ಬಂದು ಕಾಯ್ತಿದ್ದೀವಿ, ಮಿಸ್ ಆಗ್ಬಿಡುತ್ತೆ ಅಂತ. 2 ಸೀಟ್ ಬುಕ್ ಆಗೈತೆ, ಹೋಗ್ಬೇಕು ಹೊತ್ತಕ್ಕೆ. ನೋಡೋದ ಟ್ರೈನು ಒಂದಿನ ಪೂರ್ತಿ. ಇವತ್ತು ಹತ್ತಿದ್ರೆ, ಇವತ್ತು 4:15 ಹತ್ತಿದ್ರೆ, ನಾಳೆ ಬೆಳಿಗ್ಗೆ 4:05 ಹೋಗ್ತೀವಿ ಆಂಧ್ರಾಗೆ. ನಮ್ಮ ಟ್ರೈನ್ ಬಂದಿಲ್ಲ. 4:05 ಬರೋದು ಟ್ರೈನ್ ಇರೋದು. ನಾವು 3:05 ಬಂದು ನಿಂತ್ಕೊಂಡಿದ್ದೀವಿ. ಯಾವ್ದೋ ಟ್ರೈನ್ ಬರ್ತೈತೆ. ನಮ್ದು 4:45 ಗಂಟೆಗಂತೆ. ನಾವು ಈಗಲೇ ಬಂದು ಬಿಟ್ಟಾಗ್ಬಿಟ್ಟಿದ್ದೀವಿ.
ಒಂದಿನ ಫುಲ್ ಟೈಮ್ ಯಾವ ಬೇರೆ ಬೇರೆ ಟ್ರೈನ್ ಬಂದೈತೆ ನಮ್ಮ ಟ್ರೈನ್ ಬಂದಿಲ್ಲ. ಇದೆ ನಮ್ ಟ್ರೈನ್ ಬುಕ್ ಮಾಡೋದು ಟಿಕೆಟು ನಿನ್ನೆ ಬುಕ್ ಆಗಿರೋದು ಟಿಕೆಟು. ನಮಗ್ ಟಿಕೆಟ್ ಸಿಕ್ಕಂತೆ ಬೇರೆಯವ್ರು ಬುಕ್ ಮಾಡಿರೋದು ಕ್ಯಾನ್ಸಲ್ ಆಗಿರೋ ಟಿಕೆಟು ನಮಗ್ ಸಿಗೈತೆ. ಇಲ್ಲಾಂತಂದ್ರೆ ಪ್ಯಾಸೆಂಜರ್ ಬೋಗಿಲ್ ಹೋಗ್ಬೇಕಿತ್ತು. ಐದರ್ಲ ಆಂಧ್ರ ಪ್ರದೇಶ್ ಗಂಟ ಹೋಗಕ್ಕೆ ನಿನ್ಕೊಂಡು ಜಾಗದಂತೆ ಅದಕ್ಕೆ ಬುಕ್ ಮಾಡಿಸ್ಬಿಡ್ವಿ. ಇದೇ ಟಿಕೆಟ್ ಗೈಸ್. ಇನ್ನು 5 ಗಂಟೆ ಗಂಟ ಕಾಯ್ಬೇಕು. 4:45 5 ಗಂಟೆ ಗಂಟ. ಗೈಸ್ ನಮ್ಮ ಟ್ರೈನ್ ಬರ್ತೈತೆ ಗೈಸ್. ಅಷ್ಟೊತ್ತಿಂದ ಕಾದು ಕಾದು ಸಾಕಾಯ್ತು. ಇವಾಗ ಬತ್ತು ಟ್ರೈನು ಗೈಸ್. ಈಗ ಒಳಗೋಗಿ ಸೀಟ್ ಹುಡುಕ್ಬೇಕಷ್ಟೇ ನಮ್ಮ ಕೆಲಸ. ಒಳಗೋಗಿ ಸೀಟ್ ಹುಡುಕ್ಬೇಕು ಗೈಸ್. ಇವಾಗ ಬರ್ತಾ ಇದೆ ಟ್ರೈನು.